ಜಾತಿ ಗಣತಿ ವಿಚಾರ ಪ್ರಮುಖವಾಗಿ ನಿನ್ನೆಯೇ ಚರ್ಚೆಯಾಗಿದೆ. ದೆಹಲಿಯಲ್ಲಿ ವರಿಷ್ಠರ ನೇತೃತ್ವದಲ್ಲಿ ಮಾತುಕತೆಯನ್ನ ಈಗಾಗಲೇ ನಡೆಸಲಾಗಿದೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಚರ್ಚೆಯನ್ನ ನಡೆಸಲಾಗಿದೆ. ದೆಹಲಿಯಿಂದ ಆರ್ಡರ್ನಂತೆ ಜಾತಿ ಮರು ಸರ್ವೆಯನ್ನ ಮಾಡಲಾಗ್ತಾ ಇದೆ. ಹಳೆಯ ವರದಿಗೆ ಹೊಸ ಅಂಕಿ ಅಂಶಗಳ ಸೇರ್ಪಡೆಯಾಗುತ್ತೆ. 60ರಿಂದ 80 ದಿನಗಳಲ್ಲಿ ಸರ್ಕಾರ ಹೊಸ ಜಾರಿ ತರುತ್ತೆ. ವಿರೋಧ ವ್ಯಕ್ತವಾದ ಅಂಕಿ ಅಂಶಗಳ ಇಂದಿನ ಕಾಲಮಾನಕ್ಕೆ ಅನ್ವಯವಾಗುವಂತೆ ಸಮೀಕ್ಷೆಯನ್ನ ಕೂಡ ನಡೆಸಲಾಗುತ್ತೆ. ದೆಹಲಿಯಿಂದ ಆರ್ಡರ್ ಅನ್ನ ಕೂಡ ಈಗಾಗಲೇ ನೀಡಲಾಗಿದೆ. ಅದರಂತೆ ಜಾತಿ ಗಣತಿಯನ್ನ ಮರು ಸರ್ವೆಯನ್ನ ಕೂಡ ಮಾಡಲಾಗುತ್ತೆ. ಹಳೆಯ ವರದಿಗೆ ಹೊಸ ಅಂಕಿ ಅಂಶಗಳ ಸೇರ್ಪಡೆಯನ್ನ ಕೂಡ ಮಾಡಲಾಗುತ್ತೆ. 60ರಿಂದ 80 ದಿನಗಳಲ್ಲಿ ಸರ್ಕಾರಕ್ಕೆ ಹೊಸ ವರದಿಯನ್ನ ನೀಡಬೇಕು ಎಂದು ಈಗಾಗಲೇ ಆದೇಶವನ್ನ ಕೂಡ ನೀಡಲಾಗಿದೆ. ವಿರೋಧ ವ್ಯಕ್ತವಾದ ಅಂಕಿ ಅಂಶಗಳ ಮರು ಸರ್ವೆಯನ್ನ ಕೂಡ ಮಾಡಲಾಗುತ್ತೆ. ಇಂದಿನ ಕಾಲಮಾನಕ್ಕೆ ಅನ್ವಯವಾಗುವಂತೆ ಸಮೀಕ್ಷೆಯನ್ನ ಮಾಡಬೇಕು ಎಂದು ಹೈಕಮಾಂಡ್ ನಾಯಕರು ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಏನು ಕಾಲ್ತುಳಿತ ಪ್ರಕರಣ ಆಗಿತ್ತು, ಬೆಂಗಳೂರಿನಲ್ಲಿ ಈಗಾಗಲೇ ಕಾಲ್ತುಳಿತ ಪ್ರಕರಣ ಆಗಿತ್ತು, 11 ಮಂದಿ ಸಾವನ್ನಪ್ಪಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ತಲೆಬಿಸಿ ಶುರುವಾಗಿತ್ತು. ಸಾಕಷ್ಟು ವಿಪಕ್ಷ ನಾಯಕರು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯತ್ತು ರಾಜೀನಾಮೆಯನ್ನ ನೀಡಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಿದ್ರು. ಅದು ಒಂಥರ ಹೈಕಮಾಂಡ್ ನಾಯಕರಿಗೆ ತಲೆಬಿಸಿಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಬರಬೇಕು ಎಂದು ಒಂದು ಆದೇಶವನ್ನ ಕೂಡ ಹೊರಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ಈಗಾಗಲೇ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ರಾಜ್ಯದ ಆಗು ಹೋಗುಗಳ ಬಗ್ಗೆ ಈಗಾಗಲೇ ಚರ್ಚೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇದು ಏನು ಜಾತಿ ಗಣತಿ ವಿಚಾರ ಏನಿತ್ತು ಆ ವಿಚಾರವನ್ನ ಕೂಡ ಅಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಇಂದಿನ ಕಾಲಮಾನಕ್ಕೆ ಅನ್ವಯವಾಗುವಂತೆ ಸಮೀಕ್ಷೆಯನ್ನ ಜಾರಿಗೆ ತರಬೇಕು ಎಂದು ರಾಹುಲ್ ಗಾಂಧಿಯವರು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ನೀಡಿದ್ದಾರೆ.